ಹರಿ ಓಂ. ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಈ ದಿನ ಒಂದು ತುಂಬಾ ಉತ್ತಮವಾದಂತಹ ಒಂದು ಪರಿಹಾರನ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ರು ಯಾವ್ದಾದ್ರು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಸನ್ನಿವೇಶಗಳು ಜೀವಮಾನದಲ್ಲಿ ಬಂದೇ ಬರುತ್ತೆ. ಅದು ಆಫೀಸ್ ಕೆಲಸ ಆಗಿರ್ಬೋದು, ಅಥವಾ ಒಂದು ಸೈಟ್ ಖರೀದಿ ಇರ್ಬೋದು, ಜಮೀನ್ ಖರೀದಿ ಇರ್ಬೋದು, ಅಥವಾ ಯಾವ್ದೋ ಒಂದು ವ್ಯವಹಾರ ಆಗಿರ್ಬೋದು. ಒಂದು ಮಹತ್ತರವಾದಂತಹ ಅಥವಾ ತುಂಬಾನೇ ಕಷ್ಟ ಆಗ್ತಾ ಇರ್ತಕ್ಕಂತ ಕೆಲ್ಸಕ್ಕೆ ಕೈ ಹಾಕ್ತಾರೆ. ಆ ಕೆಲ್ಸ ಆಗ್ಬೇಕು ಅಂತ ಸುಮಾರು ಜನ ಬಂದು ಪರಿಹಾರ ಕೇಳ್ತಾರೆ. ನಾನು ಸುಮಾರು ಜನಕ್ಕೆ ಈ ಪರಿಹಾರನ ನಾನು ಕೊಟ್ಟಿದ್ದೀನಿ. ಅದು ವಿತಿನ್ 1 or 2 months ಅಲ್ಲಿ ಅವ್ರಿಗೆ ರಿಸಲ್ಟು ಸಹ ಸಾಕಷ್ಟು ನೂರಾರು ಜನಕ್ಕೆ ಅದು ತಂದು ಕೊಟ್ಟಿದೆ. ನಿಮ್ಗೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಮನೆಯಲ್ಲಿ ಒಂದು ತುಂಬಾ ಆ ಜನಕ್ಕೆ ಎಷ್ಟು ದಿನದಿಂದ ನೋಡ್ತಾ ಇದ್ದೀವಿ, ಮಗನಿಗೆ ಹೆಣ್ ಸೆಟ್ ಆಗ್ತಿಲ್ಲ ಅಥವಾ ಮಗಳಿಗೆ ಗಂಡು ಸೆಟ್ ಆಗ್ತಿಲ್ಲ, ಮದುವೆ ಆಗ್ತಾ ಇಲ್ಲ, ಅಥವಾ ಒಂದು ಆ ಸಂತಾನ ವಿಳಂಬ ಆಗ್ತಾ ಇದೆ. ನಾವು ಒಂದು ಮನೆ ತಗೋಬೇಕು ಅಂತ ಅನ್ಕೊಂಡಿದೀವಿ, ಜಾಗ ತಗೋಬೇಕು ಅನ್ಕೊಂಡಿದೀವಿ, ಮನೆ ಕಟ್ಟಕ್ ಆಗ್ತಿಲ್ಲ, ನಾವು ಜಾಗ ತಗೊಳಕ್ ಆಗ್ತಿಲ್ಲ, ಆ ಕೋರ್ಟಲ್ ಕೇಸ್ ಇದೆ, ಏನೋನೋ ನೂರಾರು ವಿಘ್ನಗಳು, ಏನೋ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಅಥವಾ ಕೆಲಸದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸಕ್ಕೆ ನಮ್ಮ ಆಫೀಸಲ್ಲಿ ನಮ್ಗೆ ಗುರುತಿಸಿ ನಮ್ಗೆ ಅದು ಪ್ರಮೋಷನ್ ಕೊಡ್ತಿಲ್ಲ. ಅಲ್ಲಿ ರಾಜಕೀಯವಾಗಿ ಬೇರೆಯವ್ರಿಗೆಲ್ಲಾನು ಪ್ರಮೋಷನ್ಗಳು ಹೋಗ್ತಾ ಇದೆ. ನೋಡಿ ಸ್ನೇಹಿತರೆ, ಈ ತರ ಎಲ್ಲ ಇದ್ದಾಗ ಒಂದು ತುಂಬಾ ಮಹತ್ತರವಾದಂತಹ ಶಕ್ತಿ ಇರ್ತಕ್ಕಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನೀವು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಬರಬೇಕಾಗತ್ತೆ ಸ್ನೇಹಿತರೆ, ಅಷ್ಟೇ. ಹಾಗಾದ್ರೆ ಬನ್ನಿ, ಈ ದೇವಸ್ಥಾನ ಯಾವುದು ಅಂತ ನೋಡೋಣ. ಇನ್ನು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಒತ್ತಿ. ಈ ತರದ ವಿಡಿಯೋಗಳು ನಿಮಗೆ ನಾವು ಪೋಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಅಲರ್ಟ್ ಬಂದು ಯಾವುದು ಮಿಸ್ ಮಾಡೋಕೊಳ್ಳೋಕೆ ಆಗೋದಿಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಆ ದೇವಸ್ಥಾನ ಯಾವುದು ಅಂತ ನೋಡೋಣ. ಈಗ ಸುಮಾರಷ್ಟು ಜನಕ್ಕೆ ಈ ಒಂದು ಫೋಟೋ ನೋಡಿದ ತಕ್ಷಣನೇ ನಾನು ಯಾವ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ. ಇದು ಚಿತ್ತೂರಿಂದ ಒಂದು 11 ರಿಂದ 12 ಕಿಲೋಮೀಟರ್ ದೂರ ಇರತಕ್ಕಂತ ಕಾಣಿಪಾಕಂ ಗಣಪತಿ ದೇವಸ್ಥಾನ ಸ್ನೇಹಿತರೆ. ಇಲ್ಲಿ ಏನಪ್ಪಾ ಅಂತ ವಿಶೇಷ, ನಮ್ಮೂರುಗಳಲ್ಲೂ ಸುಮಾರು ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಏನ್ ವಿಶೇಷ ಅನ್ನೋದನ್ನ ತಿಳ್ಕೊಬೇಕು ನೀವು. ನೋಡಿ ಸ್ನೇಹಿತರೆ, ಇಲ್ಲಿ ಗಣಪತಿ ಗರ್ಭಗುಡಿನಲ್ಲಿ ಗಣಪತಿ ಸುತ್ತಲೂ ನೀರಿದೆ. ನೀರಿನ ಮಧ್ಯ ಇರತಕ್ಕಂತ ಗಣಪತಿ ದರ್ಶನ ಮಾಡಿ ನಿಮಗೆ ಆಗ್ಬೇಕಾಗಿರ್ತಕ್ಕಂತ ಕೆಲ್ಸಗಳನ್ನ ಆದಷ್ಟು ಬೇಗ ಆಗ್ಲಿ, ಯಾವುದೇ ವಿಘ್ನಗಳಿದ್ರೆ ಎಲ್ಲ ನಿವಾರಣೆ ಮಾಡಿ ನಮಗೆ ಅನುಗ್ರಹ ಮಾಡಿ ಅಂತ ನೀವು ಕೇಳ್ಕೊಂಡಿದ್ದೆ ಆದ್ರೆ ಖಂಡಿತವಾಗೂ 48 ದಿನದಲ್ಲಿ ಆ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 1-2 ಹೆಜ್ಜೆ ನೀವು ಮುಂದೆ ಇಟ್ಟಿರ್ತೀರಾ ಸ್ನೇಹಿತರೆ. ಇದು ಸಾಕಷ್ಟು ಅನುಭವ ಪಡೆದು, ಸ್ವತಃ ನಾನು ಸಹ ಇದರಿಂದ ಅನುಭವ ಮತ್ತೆ ಫಲವನ್ನ ಪಡೆದು ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಇದು ಪರಿಹಾರನ ಕೊಟ್ಟು ಅವ್ರಿಗೆ ಹೋಗ್ ಬಂದ್ಮೇಲೆ ಒಳಿತು ಆಗಿರೋದ್ರಿಂದ ಇದನ್ನ ಇನ್ನಷ್ಟು ಸಾಕಷ್ಟು ಜನಕ್ಕೆ ಇದು ಆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಹೇಗ್ ವರ್ಕ್ ಆಗತ್ತೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅಲ್ಲಿ ನೀವು ಕಾಣಿಪಾಕಂಗೆ ಹೋದಾಗ ಏನ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಸಹ ಹೇಳ್ತೀನಿ. ನೀವು ಕಾಣಿಪಾಕಂಗೆ ಹೋದಾಗ ಅಲ್ಲಿ ಆ ಒಂದು ವಿಶೇಷವಾದಂತ ಕ್ಷೇತ್ರದಲ್ಲಿ ಗಣಪತಿ ಹೋಮ ಪ್ರತಿನಿತ್ಯ ನಡೆಯುತ್ತೆ. ಇದು ನೀವು ಆನ್ಲೈನ್ ಅಲ್ಲಿ ಸಹ ನೀವು ಬುಕ್ ಮಾಡಿಕೊಂಡು ನೀವು ಹೋಗಬಹುದು. 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಸಾಮೂಹಿಕ. ನೀವು ಪ್ರತ್ಯೇಕ ನಿಮಗೆ ಮಾತ್ರನೇ ಹೋಮ ಮಾಡ್ಬೇಕು ಅಂದ್ರೆ 2,000ನೋ ಏನೋ ಚಾರ್ಜ್ ಮಾಡ್ತಾರೆ ಇವತ್ತಿನ ದಿನದಲ್ಲಿ. ಇನ್ನು ಮುಂದಕ್ಕೆ ಇನ್ನ ಅದು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಮಾಡ್ಬೋದು, ಒಂದು 50-100 ರೂಪಾಯಿ ಇನ್ಕ್ರೀಸ್ ಮಾಡಿದ್ರು ಮಾಡಬಹುದು. ಸಾಮೂಹಿಕವಾಗಿ ಅಂತಂದ್ರೆ
ಯಾರೆಲ್ಲ 1,000 ರೂಪಾಯಿ ಟಿಕೆಟ್ ಹಾಕ್ಸಿರ್ತಾರೆ ಅವ್ರನ್ನ 9:30 ಕರೆಕ್ಟ್ ಆಗಿ ದೇವಸ್ಥಾನದ ಒಳಗಡೆ ಬಲಭಾಗದಲ್ಲಿ ಒಂದು ಮಂಟಪ ಇದೆ, ಆ ಮಂಟಪದ ಹತ್ರ ಕೂರಿಸ್ತಾರೆ. ಅರ್ಚಕರು ಬಂದು ಎಲ್ಲ ಸಂಕಲ್ಪ ಮಾಡಿ ಅಲ್ಲಿ ಗಣಪತಿ ಹೋಮ ಮಾಡಿ ಆ ರಕ್ಷೆ ಪ್ರಸಾದ ಕೊಡ್ತಾರೆ. ಇದು ಕನಿಷ್ಠ 1 ಅವರ್ ನಿಮಗೆ ಹಿಡಿಯತ್ತೆ. ಆ ಗಣಪತಿ ಹೋಮ ಆದ ನಂತರ ಅದೇ ಟಿಕೆಟ್ ಅಲ್ಲಿ ನಿಮಗೆ ವಿಶೇಷ ದರ್ಶನಕ್ಕೆ ನಿಮಗೆ ಒಳಗಡೆ ಬಿಡ್ತಾರೆ. ಆ ದರ್ಶನಕ್ಕೆ ಹೋದಾಗ ಗಣಪತಿ ಮುಂದೆ ಕನಿಷ್ಠ 1 ನಿಮಿಷನಾದ್ರೂ ಅಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ನಿಂತ್ಕೊಂಡು ದಯವಿಟ್ಟು ಪ್ರಾರ್ಥನೆ ಮಾಡಿ. ಅಥವಾ ಅಕಸ್ಮಾತ್ ಅಲ್ಲಿ ಎಲ್ಲ ಪದಂಡಿ ಪದಂಡಿ ಅಂತ ಎಲ್ಲ ತಳ್ತಾ ಇರ್ತಾರೆ ಆ ಅಂತ ಅಂದಾಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಆವರಣದಲ್ಲಿ ಎಲ್ಲಾದ್ರೂ 5 ನಿಮಿಷ ದಯವಿಟ್ಟು ಕುತ್ಕೊಂಡು ಪ್ರಾರ್ಥನೆ ಮಾಡಿ. ಏನು ಅಂತಂದ್ರೆ ನಿಮ್ಗೆ ಏನ್ ಕೆಲಸ ಆಗ್ಬೇಕು, ಅದ್ರಲ್ಲಿರ್ತಕ್ಕಂಥ ವಿಘ್ನಗಳೆಲ್ಲ ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡು. ಇನ್ನೊಂದು ವಿಶೇಷವಾದಂತ ಒಂದು ಅಂಶ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ಪ್ರತಿ ದಿವಸ 4 ಬಾರಿ ಇಲ್ಲಿ ಅಭಿಷೇಕ ಮಾಡ್ತಾರೆ. ನೋಡಿ ನಿಮಗೆ ಅದು ಒಂದು ತುಂಬಾನೇ ಹತ್ರ ಇದ್ದು ನಿಮ್ಗೆ ಎಲ್ಲ ಆಗ್ಬೇಕು ಅಂತಂದ್ರೆ 750 ಅಥವಾ 800 ರೂಪಾಯಿ ಟಿಕೆಟ್ ನೀವು ತಗೊಂಡ್ರೆ ನಿಮ್ಗೆ ಒಂದು ಟಿಕೆಟ್, ಒಬ್ರಿಗೆ ಒಂದು ಟಿಕೆಟ್ ಅನ್ಕೊಂಡಿದೀನಿ ಅದು. ಆ ಒಬ್ರನ್ನ ಅಥವಾ ಇಬ್ಬರನ್ನ ಬಿಡ್ತಾರೆ ಒಂದು ಟಿಕೆಟ್ಗೆ. ಅದನ್ನ ನೀವು ಆ ಗರ್ಭಗುಡಿ ಆಚೆ ಕಡೆ ಇರತಕ್ಕಂತ ಆ ಒಂದು ವೇದ ಪ್ರಾಂಗಣದಲ್ಲಿ ನಿಮ್ಮನ್ನ ಕನಿಷ್ಠ ಅಂದ್ರೂ 20 ನಿಮಿಷ ಅಲ್ಲಿ ಕುಂಡ್ರಿಸಿರ್ತಾರೆ. ದೇವ್ರ ಮುಂದೆ 20 ನಿಮಿಷ ಕುಂಡ್ರಿಸಿರ್ತಾರೆ ಸ್ನೇಹಿತರೆ. ಆ 20 ನಿಮಿಷದಲ್ಲಿ ಗಣಪತಿಗೆ ಅಭಿಷೇಕ ಆಗತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ ನೀರನ್ನ ಸಹ ತೋರಿಸ್ತಾರೆ. ಒಂದೊಂದು ಸಾರಿ ಆ ನೀರನ್ನ ತಗೊಂಡು ನಿಮಗೆ ಪ್ರೋಕ್ಷಣೆಯನ್ನು ಸಹ ಮಾಡ್ತಾರೆ. ಇದು ಅಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಆ ಒಂದು ಪ್ರೋಕ್ಷಣೆ ಮಾಡಿಸ್ಕೊಂಡಿವೆ ಅಂದ್ರೆ ಗಣಪತಿ ಅನುಗ್ರಹ ನಿಮ್ಗೆ ಆಗೇ ಆಗೋಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ಅಕಸ್ಮಾತು ಇನ್ನು ಬೇರೆ ರೀತಿಯ ಒಳಗೆ ಅದನ್ನ ನೀವು ಅನುಗ್ರಹ ಪಡಿಬೇಕು ಅಂದ್ರೆ ಅಲ್ಲಿ VIP ದರ್ಶನ ಅಂತ ಇರತ್ತೆ. ಒಳಗಡೆ ಯಾರನ್ನಾದ್ರೂ ವಿಚಾರಿಸಿ ಅಲ್ಲಿ ಅವರು 500 ರೂಪಾಯಿ ಅಥವಾ 1,000 ರೂಪಾಯಿ ಏನೋ ತಗೊಳ್ತಾರೆ. ಅದೇ ವೇದ ಪ್ರಾಂಗಣಕ್ಕೆ ಬಿಡ್ತಾರೆ. 10 ನಿಮಿಷ ನಿಮ್ಮನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ನಿಮ್ಮ ಸಂಕಲ್ಪ ಮಾಡಿಸಿ ಅವ್ರ ಮಂಗಳಾರತಿ ಮತ್ತೆ ಅದು ಆಶೀರ್ವಾದ ಎಲ್ಲ ಮಾಡ್ತಾರೆ. ಅದು ಸಹ ನೀವು ಮಾಡ್ಕೋಬಹುದು. ಅದಿಲ್ಲ ಅಂತಂದ್ರೆ ಇನ್ನು 100-150 ರೂಪಾಯಿ ಟಿಕೆಟ್ ತಗೊಂಡ್ರೆ ನಿಮ್ಗೆ ದರ್ಶನ ಅಂತೂ ಆಗೇ ಆಗತ್ತೆ. ಇದು ಯಾವುದೇ ಆಗಿರ್ಲಿ, ಪ್ರಾರ್ಥನೆ ಮುಖ್ಯ, ಅಲ್ಲಿ ದರ್ಶನ ಮುಖ್ಯ ಸ್ನೇಹಿತರೆ. ನೋಡಿ, ಮುಖ್ಯವಾಗಿ ಮಾಡ್ಬೇಕಾಗಿರತಕ್ಕಂಥ ಕೆಲಸ ಹೀಗೆ ಹೇಳ್ತೀನಿ. ನೀವು ದರ್ಶನ ಮಾಡ್ಕೊಂಡು ಆಚೆ ಕಡೆ ಬರ್ತೀರಾ ಸ್ನೇಹಿತರೆ. ನೋಡಿ, ಈ ಫೋಟೋನಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನದ ಆಚೆ ಕಡೆ ಇರತಕ್ಕಂಥ ಕಲ್ಯಾಣಿ. ಕಲ್ಯಾಣಿ ಮಧ್ಯದಲ್ಲಿ ಗಣಪತಿ ಇದೆ ಸ್ನೇಹಿತರೆ. ಇಲ್ಲಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಈ ಗಣಪತಿ ಎದುರಿಗೆ ದೂರದಲ್ಲಿ ನಿಂತ್ಕೊಂಡು ಆ ನೀರಿನ ಮಧ್ಯೆ ಇರತಕ್ಕಂಥ ಈ ಗಣಪತಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೈಲಾದಂತ 1 ರೂಪಾಯಿ ಅಥವಾ 2 ರೂಪಾಯಿ 5 ರೂಪಾಯಿ ಕಾಯಿನ್ ಅನ್ನ ನಿಮ್ಮ ಬಲಗೈನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಆ ಕೆಲಸ ನಮ್ಗೆ ಮಾಡ್ಕೊಡಪ್ಪ ಭಗವಂತ ಅಂತ ನೀವು ಪ್ರಾರ್ಥನೆ ಮಾಡಿ ಆ ಕಲ್ಯಾಣಿಗೆ ಸಮರ್ಪಣೆ ಮಾಡಿ. ನಂತರ ಈ ಕಲ್ಯಾಣಿ ಆ ಗಣಪತಿ ಹಿಂಭಾಗದಲ್ಲಿ ಅಥವಾ ಆ ಕಲ್ಯಾಣಿಯ ಒಂದು ಭಾಗದಲ್ಲಿ ಆ 360 ಬತ್ತಿ ಅಂತ ಮಾರ್ತಾರೆ. ಅದು ಬಹುಶಃ 60 ರೂಪಾಯಿ ಅಲ್ಲ 100 ರೂಪಾಯಿ ತಗೊಳ್ತಾರೆ ಅನ್ಕೊಂಡಿದೀನಿ. ಆ ಒಂದು ಬತ್ತಿನ ತಗೊಂಡು ಅಲ್ಲೇ ಒಂದು ಗಣಪತಿ ಇರುತ್ತೆ. ನೀವು ಈಚೆ ಕಡೆ ಗರ್ಭಗುಡಿ ಅಂದ್ರೆ ಗೋಪುರದಿಂದ ಆಚೆ ಕಡೆನೆ ಅದನ್ನ ಅಂಟಿಸ್ಕೊಂಡು ಅಲ್ಲಿಂದನೇ ಗಣಪತಿಗೆ ಅದನ್ನ ಆರತಿ ಅಂತ ಮಾಡಿ ಅದನ್ನ ಅಲ್ಲೇ ಇಟ್ಬಿಡಿ. ಅದನ್ನ ಕಲ್ಯಾಣಿಗೆ ಅವ್ರು ಬಿಡಿಸೋದಿಲ್ಲ. ಅಲ್ಲಿ ಒಂದು ಸ್ಟೀಲ್ ಟ್ರೇ ಇರತ್ತೆ. ಆ ಸ್ಟ್ರೀಟ್ ಟ್ರೇನಲ್ಲೇ ನೀವು ಅದನ್ನ 360 ಬತ್ತಿಗಳನ್ನ ಅಲ್ಲಿ ಅಂಟಿಸ್ಬಿಟ್ಟು ಬನ್ನಿ. ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೆ ಆದ್ರೆ ಖಂಡಿತವಾಗೂ ಅದೆಷ್ಟೇ ಕಠಿಣವಾದಂತ ಕೆಲಸ ಆಗಿರ್ಲಿ ಸುಗಮ ಆಗೋದಕ್ಕೆ ಪ್ರಾರಂಭ ಆಗತ್ತೆ ಸ್ನೇಹಿತರೆ. ಅಕಸ್ಮಾತ್ ನೀವು ನೀವು ಈಗ ಈ ವಿಡಿಯೋ ನೋಡ್ತಾ ಇರುವಂತವ್ರು ನೀವು ಚಿತ್ತೂರಿಂದ ಬಹಳ ದೂರ ಇರ್ಬೋದು, 500-600 ಕಿಲೋಮೀಟರ್ ದೂರ ಇರ್ಬೋದು, ಅಥವಾ ನಮಗೆ ಹೋಗೋದಕ್ಕಲ್ಲ ಆಗ್ತಾ ಇಲ್ಲ ಗುರುಗಳೇ, ಪರ್ಯಾಯ ಇದೆ, ಚಿಂತೆನೆ ಮಾಡಬೇಡಿ. ಮತ್ತೆ ಇದಕ್ಕೇನಪ್ಪಾ ಅಂತಂದ್ರೆ ಮನೆಯಲ್ಲಿ ಬೆಳ್ಳಿ ಗಣಪತಿ ವಿಗ್ರಹ ಇರಬೇಕು ಅಥವಾ ಸಾಲಿಗ್ರಾಮದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ ಇರಬೇಕು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ರ ಮನೆಯಲ್ಲೂ ಬೆಳ್ಳಿ ತಟ್ಟೆ ಇದ್ದೇ ಇರುತ್ತೆ. ಒಂದ್ ವೇಳೆ ಬೆಳ್ಳಿ ತಟ್ಟೆ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ತಾಮ್ರದ ತಟ್ಟೆಯನ್ನ ತಗೊಳ್ಳಿ. ಆ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಮಧ್ಯಭಾಗದಲ್ಲಿ ಗಣಪತಿ ವಿಗ್ರಹ, ಆ ಬೆಳ್ಳಿ ಗಣಪತಿ ವಿಗ್ರಹ ಆಗ್ಲಿ ಅಥವಾ ಆ ಸಾಲಿಗ್ರಾಮ ಗಣಪತಿ ವಿಗ್ರಹನ ಇಡಿ. ಯಾವುದಾದ್ರೂ ಒಂದು ಪುಣ್ಯ ನದಿಯ ನೀರು
ಪುಣ್ಯ ನದಿಯ ನೀರು ಅಂದ್ರೆ ಈಗ ಕಾವೇರಿ ನದಿ ಆಗ್ಬೋದು, ತುಂಗಭದ್ರಾ ಆಗ್ಬೋದು, ಕಪಿಲ ಆಗ್ಬೋದು, ಅಥವಾ ಗಂಗಾ ನದಿ ಆಗ್ಬೋದು, ತ್ರಿವೇಣಿ ಸಂಗಮದ ನದಿ ನೀರಾಗ್ಬೋದು. ಯಾವ್ದಾನ ಒಂದು ಪುಣ್ಯ ನದಿ ನೀರಿದ್ರೆ ಆ ನೀರನ್ನ ಆ ಗಣಪತಿ ಮೇಲೆ ಅಭಿಷೇಕ ಮಾಡಿ. ಇದನ್ನ ನೀವು ಬುಧವಾರ ದಿನ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇದನ್ನ ಬುಧವಾರ ದಿನ ಮಾಡಿ ಆ ಒಂದು ತಟ್ಟೆಯಲ್ಲಿ ಆ ಗಣಪತಿ ವಿಗ್ರಹ ಇಟ್ಟು ಗಣಪತಿ ಮೇಲೆ ಕನಿಷ್ಠ ಅಂದ್ರೂ ಒಂದು 250 ರಿಂದ 300 ml ಅಷ್ಟು ನೀರು ಅಭಿಷೇಕ ಮಾಡಬೇಕು. ಆ ಮಾಡ್ತಕ್ಕಂಥ ಅಭಿಷೇಕ ಆ ಗಣಪತಿ ಸುತ್ತಲೂ ಅದು ನಿಲ್ಲಬೇಕು. ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಸೊ ತಟ್ಟೆ ಸೆಂಟರ್ ನಲ್ಲಿ ಗಣಪತಿ ಇಟ್ಟಿರ್ತೀರಾ, ಅಲ್ಲಿ ನೀವು ಅಭಿಷೇಕ ಮಾಡಿದಾಗ ಆ ಸುತ್ತಲೂ ನೀರ್ ನಿಲ್ಲತ್ತೆ, ತಟ್ಟೆನಲ್ಲಿ ನೀರ್ ನಿಲ್ಲುತ್ತೆ. ಸೊ ಇದನ್ನ ಪ್ರತಿದಿನ, ಇದು ಒಂದು ಬುಧವಾರ ದಿನ ಇದು ಅಭಿಷೇಕ ಮಾಡಿ 21 ದಿನಗಳ ಕಾಲ ಅದಕ್ಕೆ ನೀವು ಪೂಜೆ ಮಾಡಬೇಕು ಮನೆಯಲ್ಲಿ. ಇದು ನಿಮ್ಗೆ ಎಂತ ಕಠಿಣವಾದಂತ ಒಂದು ಪರಿಸ್ಥಿತಿ ಆಗಿರ್ಲಿ, ಅಥವಾ ಒಂದು ಮದುವೆಗಳೇ ಆಗ್ತಿಲ್ಲ ಅನ್ನೋವಂಥದ್ದು, ಗಂಡೆ ಬರ್ತಿಲ್ಲ, ಹೆಣ್ಣೆ ಬರ್ತಿಲ್ಲ, ಅಥವಾ ಮಕ್ಕಳಾಗೋದಕ್ಕೆ ಇವರು ತುಂಬಾನೇ ಇಂಡೆಟ್ ಮಾಡ್ತಿದ್ದಾರೆ, ಮಗ ಸೊಸೆ ಆಗ್ಬೋದು ಅಥವಾ ಮಗಳು ಅಳಿಯ ಆಗ್ಬೋದು, ಯೋಚನೆನೆ ಮಾಡ್ತಿಲ್ಲ ಅಂದಾಗ, ಅಥವಾ ಯಾವುದೋ ಒಂದು ಮಹತ್ತರವಾದಂತ ಕೆಲಸ ನಮ್ಗೆ ಆಗ್ಬೇಕು, ಸಲೀಸಾಗ್ಬೇಕು, ನಮ್ಗೆ ಆಫೀಸಲ್ಲಿ ಪ್ರಮೋಷನ್ಗಳಾಗ್ಬೇಕು, ಈ ತರದ್ದು ಯಾವುದೇ ಒಂದು ಕೆಲಸ ಆಗ್ಬೇಕು, ಸುಲಲಿತವಾಗಿ ಕೆಲಸ ಆಗ್ಬೇಕು ಅಂತ ಇದ್ದಾಗ ನೀವು ಅಲ್ಲಿ ಕಾಣಿಪಾಕಂಗೆ ಹೋಗಿ ಆ ಒಂದು ಆ ಪರಿಹಾರ ನೀವು ಮಾಡಕ್ಕಾಗದೇ ಇದ್ರೆ ಮನೆಯಲ್ಲೇ ಈ ಪರಿಹಾರನ ಮಾಡ್ಬೋದು ಸ್ನೇಹಿತರೆ. ದೇವ್ರ ಮನೆಯಲ್ಲಿ ಆ ಬೆಳ್ಳಿ ತಟ್ಟೆ ಇಟ್ಬಿಟ್ಟು ಮಧ್ಯದಲ್ಲಿ ಬೆಳ್ಳಿ ವಿಗ್ರಹದ ಗಣಪತಿ ವಿಗ್ರಹ ಆಗ್ಲಿ, ಸಾಲಿಗ್ರಾಮದ ಗಣಪತಿ ವಿಗ್ರಹ ಆಗ್ಲಿ, ಅದನ್ನಿಟ್ಟು ಅದರ ಮೇಲೆ ಆ ಪುಣ್ಯ ನದಿಯ ನೀರನ್ನೇ ಹಾಕಬೇಕು. ಒಂದ್ ವೇಳೆ ಅದ ನೀರು ಇಲ್ಲ ಅಂದ್ರೆ ನೀವು ಬೇರೆ ಒಂದು ಶುದ್ಧವಾದಂತ ನೀರು, ಮಡಿ ನೀರು ನೀವು ಬಳಸಬಹುದು. ಪುಣ್ಯ ನದಿ ನೀರು ಹಾಕೋದ್ರಿಂದ ಇನ್ನಷ್ಟು ಸ್ವಲ್ಪ ಅದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣದಿಂದ ನಾವು ಹೇಳ್ತಾ ಇದೀವಿ. ಅಥವಾ ನಿಮ್ಮಲ್ಲಿ ಬೋರ್ವೆಲ್ ಇದ್ದು ಅದು ನಿಮಗೆ ಸಿಹಿ ನೀರೇ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಪಂಪ್ ಮಾಡಿರತಕ್ಕಂತ ಆ ನೀರನ್ನ ಬಳಸಿ ಇಲ್ಲಿ ನೀವು ಬಳಸ್ತಕ್ಕಂಥದ್ದು. ಮತ್ತೆ ಆ ದೇವ್ರ ಮುಂದೆ, ಆ ಗಣಪತಿ ಮುಂದೆ ಒಂದು ₹5 ಹೊಸ ಕಾಯಿನ್ ಅನ್ನ ಅಲ್ಲಿ ಇಟ್ಬಿಡಿ. ಬುಧವಾರದ ದಿನ ಪ್ರತಿ ದಿವಸ ತುಪ್ಪದ ಬತ್ತಿ ನೀವು ದೇವ್ರ ಪೂಜೆ ಮಾಡ್ಬೇಕಾದಾಗ ಗಣಪತಿಗೆ ಒಂದು ಕೆಂಪು ಹೂವನ ಆ ತಟ್ಟೆನಲ್ಲಿ, ಆ ಒಂದು ಕೆಂಪು ಹೂವನ ಗಣಪತಿಗೆ ಕೆಂಪು ಹೂವನ ಸಮರ್ಪಣೆ ಮಾಡಿ ಮಾನ ದಿವಸ ಅದನ್ನು ತೆಗೆದು ಮತ್ತೆ ಇನ್ನೊಂದು ಕೆಂಪು ಹೂವನ ಇಡಿ. ಇದು 21 ದಿನಗಳ ಕಾಲ ಈ ರೀತಿ ಮಾಡ್ಕೊಂಡು ಬನ್ನಿ ಮನೆಯೊಳಗೇನೆ. ನಿಮ್ಗೆ ಅದೆಷ್ಟಂತ ಕಠಿಣವಾದಂತ ಕ್ಲಿಷ್ಟವಾಗಿರತಕ್ಕಂತ ಕೆಲಸ ಆಗಿರ್ಲಿ, ಅದು ನಿಮಗೆ ದಾರಿ ಕೊಡುತ್ತೆ. ನಿಮ್ಗೆ ಆ ಗಣಪತಿಯ ಅನುಗ್ರಹದಿಂದ ನೀವು ಪೂಜೆ ಅಂತ ಆಮೇಲೆ ಪ್ರತಿ ದಿವಸ ಆ ಪೂಜೆ ಮಾಡ್ತಿರಲ್ವ, ನೀರು ಒಂದು ಬೆರಳಲ್ಲಿ ನೀರನ್ನು ಅದ್ದುಕೊಂಡು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಥವಾ ಯಾರಿಗೆ ಮದುವೆ ಆಗ್ಬೇಕಾಗಿರತ್ತೆ ಆ ತಟ್ಟೆ ಒಳಗೆ ಇರತಕ್ಕಂತ ಆ ನೀರು ಒಂದು ಊದಲ್ಲಿ ಅದ್ಬಿಟ್ಟು ಅವ್ರಿಗೆ ಆಶೀರ್ವಾದ ತರ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ. ನಂತರ 21 ದಿನ ಆದ್ಮೇಲೆ ಆ ನೀರನ್ನ ನೀವು ಪ್ರಸಾದ ರೂಪದಲ್ಲಿ ಸ್ವಲ್ಪ ಶೇಖರಣೆ ಮಾಡಿ ಉಳಿದಿರತಕ್ಕಂಥದ್ದು ನಿಮ್ಮ ಮನೇಲಿ ಇರತಕ್ಕಂತ ತುಳಸಿಗೆ ನೀವು ಅದನ್ನ ಯಾವ್ದನ್ನ ಹೂವಿನ ಗಿಡಕ್ಕೆ ಹಾಕ್ಬಿಡಿ. ಮತ್ತೆ ಅದನ್ನ ಗಣಪತಿ ವಿಗ್ರಹನ ಯಥಾಸ್ಥಾನದಲ್ಲಿ ನಿಮ್ಮ ಮಂಟಪದಲ್ಲಿ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಮುಂದುವರಿಸಬಹುದು. ಗೊತ್ತಾಯ್ತದ ಸ್ನೇಹಿತರೆ? ಇದು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ಒಂದು ಕಾಣಿಪಾಕಂಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಮನೆಯಲ್ಲೇ ಈ ರೀತಿಯಾದಂತಹ ಒಂದು ಪರಿಹಾರನ ಮಾಡ್ಕೊಳ್ಳಿ. ಅದೆಂತ ಕಷ್ಟದ ಒಂದು ಕೆಲಸನೇ ಆಗಿರ್ಲಿ ಸುಮೂವಾಗ ಆಗತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.